ನಮಸ್ತೆ. ಆಯುಷ್ ಟಿವಿಯ ವೀಕ್ಷಕರಿಗೆಲ್ಲ ಹೆಲ್ದಿ ಕುಕಿಂಗ್ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಹೆಲ್ದಿಯಾದ ಅಡುಗೆಯನ್ನ ನಾವು ತುಂಬಾ ಟೇಸ್ಟಿಯಾಗೂ ಕೂಡ ಮಾಡ್ಕೊಳ್ಬಹುದು. ಅಂಡ್ ಅದು ತುಂಬಾ ಸಿಂಪಲ್ ಆಗಿ ಅಂತಾನೆ ಹೇಳ್ಬೋದು. ಎಲ್ಲೋ ಏನೋ ಇಂಗ್ರೀಡಿಯೆಂಟ್ಸ್ ಅನ್ನ ತಂದು ತುಂಬಾ ಫ್ಯಾನ್ಸಿಯಾಗಿ ಮಾಡುವಂಥದ್ದು ಏನಿಲ್ಲ. ನಮ್ಮ ಮನೆಯ ಅಡುಗೆ ಮನೆಯಲ್ಲಿ ಸಿಗುವಂತ ಪದಾರ್ಥಗಳನ್ನ ಯೂಸ್ ಮಾಡಿಕೊಂಡು ತುಂಬಾ ಟೇಸ್ಟಿಯಾದ ಅಂಡ್ ತುಂಬಾ ಹೆಲ್ದಿಯಾದ ಅಡುಗೆಗಳನ್ನ ನಾವು ಮಾಡ್ಕೊಳ್ಬಹುದು. ಅಂಡ್ ತುಂಬಾ ಹೆಲ್ದಿ ಅಂತಂದ್ರೆ ನಾವು ಸೋಯಾ ಚಂಕ್ಸ್ ಅಂತಾನೆ ಹೇಳ್ಬಹುದು. ಸೊ ಸೋಯಾ ಚಂಕ್ಸ್ ನಲ್ಲಿ ತುಂಬಾ ಬೇಕಾದಷ್ಟು ಪ್ರೋಟೀನ್ಗಳು, ಫೈಬರ್ ಇದ್ದೇ ಇರುತ್ತೆ. ಸೊ ಈ ಸೋಯಾ ಚಂಕ್ಸ್ ಅನ್ನ ಯೂಸ್ ಮಾಡ್ಕೊಂಡು ನಾನಾ ರೀತಿಯ ಡಿಶಸ್ ಅನ್ನ ನಾವು ಮಾಡ್ಕೊಳ್ಬಹುದು. ಅದರಲ್ಲಿ ತುಂಬಾ ಬೇಗ ಆಗುವಂಥದ್ದು, ತುಂಬಾ ಬೇಗ ಈಸಿಯಾಗಿ ಅಂಡ್ ತುಂಬಾ ಇಷ್ಟ ಆಗುವಂಥದ್ದು ಅಂದ್ರೆ ರೋಲ್ ಅಂತಾನೆ ಹೇಳ್ಬೋದು. ರೋಲ್ ಅಂತಂದ್ರೆ ಈಗ ನಾವು ಚಪಾತಿ ಒಂದ್ ಕಡೆ ಮಾಡಿ, ಪಲ್ಯ ಒಂದ್ ಕಡೆ ಮಾಡಿ ತಿನ್ನಿ ಅಂತಂದ್ರೆ ಮಕ್ಕಳು ಬೇಡ ಅಂತ ಸೈಡ್ ತಳ್ಳಿರ್ತಾರೆ, ಅಥವಾ ತುಂಬಾ ಕಷ್ಟ ಅಂತಾನೆ ಹೇಳ್ಬಹುದು. ಅಂಡ್ ನೀವು ರೋಲ್ ಅಂತ ಮಾಡ್ಕೊಟ್ಬಿಟ್ರೆ ಸುಮ್ಮನೆ ಈಸಿಯಾಗಿ ಕೂಡ ತಿಂತಾರೆ, ತುಂಬಾ ಟೇಸ್ಟಿಯಾಗಿ ಕೂಡ ಇರುತ್ತೆ. ಸೊ ನಾನು ಇವತ್ತು ಒಂದು ಸೋಯಾ ಚಂಕ್ಸ್ ರೋಲ್ ಅನ್ನ ಮಾಡೋದು ಯಾವ ರೀತಿ ಅಂಡ್ ಅದಕ್ಕೆ ಬೇಕಾಗಿರೋ ಸಾಮಗ್ರಿಗಳೇನು ಅಂತ ತಿಳಿಸ್ಕೊಡ್ತಾ ಇದ್ದೀನಿ, ಬನ್ನಿ. ಸೋಯಾ ಚಂಕ್ಸ್ ರೋಲ್ ಮಾಡೋದಕ್ಕೆ ಬೇಕಾಗಿರುವ ಸಾಮಗ್ರಿಗಳು: ಸೋಯಾ ಚಂಕ್ಸ್, ಈರುಳ್ಳಿ, ಟೊಮ್ಯಾಟೊ, ಕರಿಬೇವು, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಗರಂ ಮಸಾಲ, ಜೀರಿಗೆ ಪುಡಿ, ಅಚ್ಕಾರದ ಪುಡಿ, ಎಣ್ಣೆ, ಕೊತ್ತಂಬರಿ ಸೊಪ್ಪು, ಉಪ್ಪು, ಚಪಾತಿ. ಸೊ ಈ ಸೋಯಾ ಚಂಕ್ಸ್ ರೋಲ್ ಮಾಡೋದಕ್ಕೆ ಏನೆಲ್ಲ ಸಾಮಗ್ರಿಗಳು ಬೇಕು ಅಂತ ನೋಟ್ ಮಾಡ್ಕೊಂಡ್ರಿ ಅಲ್ಲ. ತುಂಬಾ ಸಿಂಪಲ್ ಹೌದು, ಈಸಿನೂ ಹೌದು. ಅಂಡ್ ಈಗ ಸೋಯಾ ಚಂಕ್ಸ್ ರೋಲ್ ಮಾಡೋದಕ್ಕೆ ಚಪಾತಿ ಒಂದ್ ಕಡೆ ಮಾಡಿಟ್ಕೊಂಡಿದೀವಿ, ಬಿಕಾಸ್ ತುಂಬಾ ಟೈಮ್ ಎಳಿಯೋದು ಬೇಡ ಅಂತ ಚಪಾತಿನ ನಾವು ಸಪರೇಟ್ ಆಗಿ ಮಾಡಿಟ್ಟಿದೀವಿ. ಈಗ ಅದಕ್ಕೆ ಸ್ಟಫಿಂಗ್ ಅಂದ್ರೆ ಈ ಸೋಯಾ ಚಂಕ್ಸ್ ಏನ್ ಸ್ಟಫಿಂಗ್ ಮಾಡ್ತೀವಲ್ಲ ಅದನ್ನ ಮಾಡುವಂತ ಸಮಯ. ಮೊದಲಿಗೆ ನಾನು ಕಡಾಯನ್ನ ಬಿಸಿ ಮಾಡ್ಕೊಳ್ತಾ ಇದ್ದೀನಿ. ಸೊ ಈಗ ತವಾ ಬಿಸಿ ಆಗ್ತಿದೆ, ಇದಕ್ಕೆ ನಾವು ಆಯಿಲ್ ಅನ್ನ ಆಡ್ ಮಾಡ್ಕೊಳ್ಳೋಣ. ಇದಕ್ಕೆ ನಾನೀಗ ಕರಿಬೇವನ್ನ ಆಡ್ ಮಾಡ್ತಾ ಇದ್ದೀನಿ. ಇದ್ರ ಫ್ಲೇವರ್ ಎಲ್ರಿಗೂ ಇಷ್ಟ ಆಗಂತೆ ಅಂತಾನೆ ಹೇಳ್ಬೋದು. ಅದು ಕಂಪ್ಲೀಟ್ ಆಗಿ ಆ ಫ್ಲೇವರ್ ಎಣ್ಣೆಗೆ ಬಿಡೋ ತನಕ ನಾವು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಸೊ ಈಗ ನಾನು ಸಣ್ಣದಾಗಿ ಹೆಚ್ಚಿಟ್ಕೊಂಡಿರುವಂತಹ ಈರುಳ್ಳಿಯನ್ನ ಆಡ್ ಮಾಡ್ತಾ ಇದ್ದೀನಿ. ಸೊ ಈರುಳ್ಳಿ ಫ್ರೈ ಆಗ್ತಾ ಇರೋವಾಗ ನಾನು ಟೊಮೆಟೊವನ್ನು ಆಡ್ ಮಾಡ್ಕೊಳ್ಳೋಣ. ಟೊಮೆಟೊ ಫ್ರೈ ಆಗ್ತಿರೋಗೆ ನಾವು ಸ್ವಲ್ಪ ಉಪ್ಪನ್ನು ಆಡ್ ಮಾಡ್ಕೊಳ್ಳೋಣ. ಬಿಕಾಸ್ ಅದು ಬೇಗ ಸಾಫ್ಟ್ ಆಗಬೇಕು ಅಂತಂದ್ರೆ ಅಂಡ್ ಎಲ್ಲದಕ್ಕೂ ಉಪ್ಪು ಕರೆಕ್ಟಾಗಿ ಹಿಡಿಬೇಕು ಅಂತಂದ್ರೆ ನಾವು ಈರುಳ್ಳಿಗೆನೆ ಉಪ್ಪನ್ನು ಆಡ್ ಮಾಡ್ಕೊಳ್ಳೋಣ. ಅಂಡ್ ಈ ಟೊಮೆಟೊ ಸ್ವಲ್ಪ ಸಾಫ್ಟ್ ಆದ್ಮೇಲೆ ಒಂದೊಂದೇ ಇಂಗ್ರೀಡಿಯೆಂಟ್ಸ್ ಅನ್ನ ನಾವು ಆಡ್ ಮಾಡ್ಕೊಳ್ತಾ ಹೋಗೋಣ. ಸೊ ಈಗ ಇದು ಫ್ರೈ ಆಗಿದೆ. ಇದಕ್ಕೆ ನಾನೀಗ 1 ಸ್ಪೂನ್ ಅಷ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಅನ್ನ ಆಡ್ ಮಾಡ್ತಾ ಇದ್ದೀನಿ. ಸೊ ಈ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಅಂದ್ರೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಸಿ ವಾಸನೆ ಹೋಗೋವರೆಗೂ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಸೊ ಇದು ಫ್ರೈ ಆಗ್ತಾ ಇರೋಗೆ ನಾವಿವಾಗ ಒಂದೊಂದೇ ಸ್ಪೈಸಸ್ ಅನ್ನ ಆಡ್ ಮಾಡ್ತಾ ಹೋಗೋಣ. ಸೊ ಇದಕ್ಕೆ ಇವಾಗ ಎಷ್ಟು ಖಾರ ಬೇಕೋ ಅಷ್ಟು ಖಾರನ ಆಡ್ ಮಾಡ್ಕೊಳ್ಳೋಣ. ಅಂಡ್ 1 ಸ್ಪೂನ್ ಅಷ್ಟು ಗರಂ ಮಸಾಲಾನ ಆಡ್ ಮಾಡ್ಕೊಳ್ಳೋಣ. ಅಂಡ್ ಸ್ವಲ್ಪ ಜೀರಿಗೆ ಪುಡಿ. ಸೊ ಇದೆಲ್ಲದು ಹಾಕಿ ಸ್ವಲ್ಪ ಫ್ರೈ ಮಾಡೋಣ. ಸೊ ಇದು ಫ್ರೈ ಆಗ್ತಿರೋ ಹಾಗೆ ನಾವಿವಾಗ ನೀರಲ್ಲಿ ನೆನೆಸಿಟ್ಟು, ಬಿಸಿ ನೀರಲ್ಲಿ ನೆನೆಸಿಟ್ಟು ಸಾಫ್ಟ್ ಆಗಿರುವಂತಹ ಸೋಯಾ ಚಂಕ್ಸ್ ಅನ್ನ ಆಡ್ ಮಾಡ್ಕೊಳ್ಳೋಣ. ಅಂಡ್ ಅವಾಗಲೇ ಸ್ವಲ್ಪ ನಾವು ಉಪ್ಪನ್ನ ಹಾಕಿದ್ವಿ. ಈಗ ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ನೀವು ಬ್ಯಾಲೆನ್ಸ್ ಮಾಡ್ಕೊಳ್ಬಹುದು. ಸೊ ಫೈನಲ್ ಆಗಿ ಇದಕ್ಕೆ ನಾನು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಆಡ್ ಮಾಡ್ತಾ ಇದ್ದೀನಿ. ಸೊ ಈಗ ಚಪಾತಿಗೆ ಅಂದ್ರೆ ನಾವು ರೋಲ್ ಮಾಡ್ಕೊಳ್ಳೋದಿಕ್ಕೆ ಸ್ಟಫಿಂಗ್, ಸೋಯಾ ಚಂಕ್ ಸ್ಟಫಿಂಗ್ ರೆಡಿ ಆಗಿದೆ. ಇದನ್ನ ಆಫ್ ಮಾಡ್ಕೊಳ್ಳೋಣ. ಸೊ ಈಗ ಸ್ಟಫಿಂಗ್ ರೆಡಿ ಆಗಿದೆ. ಇದಕ್ಕೆ ನಾವು ಮಾಡಿಟ್ಕೊಂಡಿರುವ ಚಪಾತಿಯನ್ನ
ಸ್ಪ್ರೆಡ್ ಮಾಡಿಕೊಂಡು ಇದಕ್ಕೆ ನಿಮಗೆ ಬೇಕು ಅಂತಂದರೆ ಆಪ್ಷನಲ್ಲು ಸಾಸ್ ಏನಾದರೂ ಸ್ಪ್ರೆಡ್ ಮಾಡ್ಕೊಳ್ಬಹುದು ಬೇಕು ಅಂತಂದರೆ, ಇಲ್ಲ ಅಂದರೆ ನೆಸೆಸಿಟಿ ಇಲ್ಲ. ಸೊ ಇದಕ್ಕೆ ನಾನೀಗ ಈ ಮಾಡಿಟ್ಕೊಂಡಿರುವಂಥ ಸೋಯಾ ಸ್ಟಫಿಂಗನ್ನು ಹಾಕ್ತಾಯಿದ್ದೀನಿ, ಸ್ಪ್ರೆಡ್ ಮಾಡ್ತಾಯಿದ್ದೀನಿ. ಈ ಸಾಸ್ ಎಲ್ಲ ಅನ್ಹೆಲ್ದಿ ಇರೋದ್ರಿಂದ ಆದಷ್ಟು ಅವಾಯ್ಡ್ ಮಾಡಿ. ಸೊ ಬೇಕು ಅಂತಂದರೆ ನೀವು ಸ್ಪ್ರೆಡ್ ಮಾಡ್ಕೊಳ್ಬೋದು. ಸೊ ಇದನ್ನು ಹಾಕಿ ನಾವಿವಾಗ ರೋಲ್ ಯಾವ ರೀತಿ ಬರುತ್ತಲ್ಲ ಆ ಥರ ನಾವು ರೋಲ್ ಮಾಡ್ಕೊಳ್ಳೋಣ. ಬೇರೆ ಏನು ಹಾಕುವಂಥ ಅವಶ್ಯಕತೆ ಇಲ್ಲ, ಬಿಕಾಸ್ ಎಲ್ಲ ಮಸಾಲೆ ಪದಾರ್ಥಗಳಾಗಿರ್ಬೋದು, ಈರುಳ್ಳಿ ಆಗಿರ್ಬೋದು, ಎಲ್ಲವೂ ನಾವು ಇದಕ್ಕೆ ಆ್ಯಡ್ ಮಾಡಿದ್ದೀವಿ. ಸೊ ಸೋಯಾ ಚಂಕ್ಸ್ ರೋಲ್ ರೆಡಿ ಆಗಿದೆ. ಬರೀ ಚಪಾತಿ ತಿನ್ನಬೇಕು ನಾರ್ಮಲ್ ಆಗಿ ಪ್ರತಿನಿತ್ಯ ಅದೇ ಸಾರು ಅದೇ ಪಲ್ಯ ಅದೇ ಅನ್ನೋರು ಈ ಥರ ರೋಲ್ ಮಾಡ್ಕೊಂಡು ಸೇವಿಸೋದ್ರಿಂದ ತಿನ್ನೋದಕ್ಕೂ ತುಂಬ ರುಚಿಕರವಾಗಿರುತ್ತೆ ಆ್ಯಂಡ್ ಹೆಲ್ದಿ ಕೂಡ ಹೌದು. ಆ್ಯಂಡ್ ನಾರ್ಮಲ್ ಆಗಿ ಮೈದಾ ರೋಟಿಗಳನ್ನು ಅವಾಯ್ಡ್ ಮಾಡಿ ವೀಟ್ ರೋಟಿಯನ್ನು ಮಾಡಿಕೊಂಡು ನೀವು ರೋಲನ್ನು ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ಸೊ ನೀವು ಸಹ ಖಂಡಿತವಾಗ್ಲೂ ಮನೆಯಲ್ಲಿ ಟ್ರೈ ಮಾಡಿ. ತುಂಬ ಸಿಂಪಲ್ ಕೂಡ ಹೌದು, ಟೇಸ್ಟಿ ಕೂಡ ಹೌದು. ಸೊ ಇವತ್ತಿನ ಸಂಚಿಕೆ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಸೊ ಕಾರ್ಯಕ್ರಮವನ್ನು ಮುಗಿಸುವಂಥ ಸಮಯ. ಸೊ ಇವತ್ತಿನ ಹೆಲ್ತ್ ಫ್ಯಾಕ್ಟ್ ಹೇಳೋದಾದ್ರೆ ಸೋಯಾ ಚಂಕ್ಸ್ ಬಂದ್ಬಿಟ್ಟು ರಿಚ್ ಇನ್ ಪ್ರೋಟೀನ್ ಅಂತಾನೆ ಹೇಳ್ಬೋದು. ಸೊ ಪ್ರೋಟೀನ್ ನಿಮಗೆ ಬೇಕಾದಷ್ಟು ಸೋಯಾ ಚಂಕ್ಸ್ನಲ್ಲಿ ಇದೆ. ನಾನ್ ವೆಜ್ ತಿನ್ನಲ್ಲ ಅನ್ನೋರು ಈ ಚಿಕನ್ ತಿಂದ್ರೇ ಪ್ರೋಟೀನ್ ಬರುತ್ತೆ ಅಂತ ಏನಿಲ್ಲ. ನೀವು ಸೋಯಾ ಚಂಕ್ಸನ್ನು ನೀವು ಸೇವಿಸೋದ್ರಿಂದ ಚಿಕನ್ಗಿಂತನೂ ಹೆಚ್ಚಾಗಿ ನಿಮಗೆ ಪ್ರೋಟೀನ್ ಸಿಗುತ್ತೆ ಅಂತಾನೆ ಹೇಳ್ಬೋದು. ಸೊ ಪ್ರೋಟೀನ್ ನಿಮಗೆ ಬೇಕಾದಲ್ಲಿ ಅಥವಾ ಡೆಫಿಷಿಯನ್ಸಿ ಇದ್ದವರು ಸೋಯಾ ಚಂಕ್ಸನ್ನು ಪ್ರತಿನಿತ್ಯ ಸೇವಿಸೋದನ್ನು ನೀವು ಅಭ್ಯಾಸ ಮಾಡ್ಕೊಳ್ಳಿ ಅಂತಾನೆ ಹೇಳ್ತೀನಿ. ಸೊ ಇವತ್ತಿನ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಇಂತಹದೇ 10 ಹಲವಾರು ಹೆಲ್ದಿ ರೆಸಿಪೀಸ್ನೊಂದಿಗೆ ಮತ್ತೆ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ಆಯುಷ್ ಟಿವಿ, ಉತ್ತಮ ಜೀವನ ಶೈಲಿಗಾಗಿ.